ಸ್ವಾಮಿ, ನಾನು ಜೀವನದಲ್ಲಿ ಎಲ್ಲವೂ ಬಿಟ್ಟಿದ್ದೇನೆ. ನೀನು ನನಗೇನು ಕೊಟ್ಟಿದ್ದೀಯಾ? ನನ್ನ ಜೀವನದಲ್ಲಿ ನೀ ಏನು ಮಾಡಿದ್ದೀಯಾ ಹೇಳು ಸ್ವಾಮಿ. ಮಾನವ, ನಾನು ನಿನ್ನ ಜೀವನದಲ್ಲಿ ಏನು ಮಾಡಿದ್ದೇನೆ ಎಂದು ಕೇಳಿದೆ ಅಲ್ವಾ? ಹೌದು ಸ್ವಾಮಿ. ನೀನು ಹುಟ್ಟಿದಾಗ ನಿನ್ನ ಜೊತೆ ಸದಾ ಇರಬೇಕೆಂದು ಅಮ್ಮನಾಗಿ ಬಂದೆ. ಆದರೆ ನೀನು ಅವಳನ್ನು ಮನೆಯಿಂದ ಹೊರಹಾಕಿದೆ. ನಿನ್ನ ಜೀವನಕ್ಕೆ ದಾರಿ ತೋರಬೇಕೆಂದು ತಂದೆಯಾಗಿ ಬಂದೆ. ಆದರೆ ಅವನ ಮೌಲ್ಯವನ್ನು ನೀನು ಅರಿಯಲಿಲ್ಲ. ನಿನ್ನ ಕಷ್ಟದಲ್ಲಿ ಜೊತೆಯಾಗಬೇಕೆಂದು ತಂಗಿಯಾಗಿ ಬಂದೆ. ಆಸ್ತಿ ಕಾರಣಕ್ಕೆ ಅವಳನ್ನು ದೂರ ಮಾಡಿದೆ. ನಿನಗೆ ವಿದ್ಯೆ ಕಲಿಸಬೇಕೆಂದು ಗುರುವಿನಾಗಿ ಬಂದೆ. ಆದರೆ ಗುರುವನ್ನು ನಿಂದಿಸಿ ಕೆಟ್ಟ ಚಟಗಳಿಗೆ ದಾಸನಾದೆ. ಯಾರೂ ಕೊನೆಯವರೆಗೂ ಇರಲ್ಲ ಅಂತ ನೀನು ಹೇಳ್ತೀಯಲ್ಲ, ಕೊನೆಯವರೆಗೂ ಇರಲಿ ಅಂತ ಹೆಂಡತಿಯಾಗಿ ಬಂದೆ. ಆದರೆ ನೀನು ದಿನವೂ ಕುಡಿದು ಬಂದು ವರದಕ್ಷಿಣೆ ಆಸೆಗೆ ಅವಳನ್ನು ಹೊಡೆದು ತವರು ಮನೆಗೆ ಕಳುಹಿಸಿದೆ. ಸ್ವಾಮಿ, ನೀನು ನಿನ್ನ ಸ್ವರೂಪದಲ್ಲಿ ಬಾ ಶಿವ. ಈಗ ನೀನು ಇರುವುದೇ ನನ್ನ ಸ್ವರೂಪದಲ್ಲಿ. ಆತ್ಮ ಅಂದ್ರೆ ಶಿವ, ಶಿವ ಅಂದ್ರೆ ಆತ್ಮ. ಅಷ್ಟರಲ್ಲಿ ಸುರೇಶ್ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಅದು ಕನಸಲ್ಲ, ಅದು ಜೀವನದ ಎಚ್ಚರಿಕೆ. ತನ್ನ ತಪ್ಪುಗಳನ್ನು ಅರಿತು ತಂದೆ ತಾಯಿ, ಹೆಂಡತಿ, ತಂಗಿಯ ಜೊತೆಗೆ ಹೊಸ ಜೀವನ ಆರಂಭಿಸುತ್ತಾನೆ. ಗುರುವಿನ ಬಳಿಗೆ ಹೋಗಿ ಕ್ಷಮೆ ಕೇಳುತ್ತಾನೆ. ಎಲ್ಲಾ ಸಬ್ಸ್ಕ್ರೈಬರ್ಸ್ ಅಂಡ್ ವ್ಯೂವರ್ಸ್ ಕುಟುಂಬದವರಿಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಸದಾ ಒಳ್ಳೆಯದೇ ಮಾಡಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾನವ, ನೀನು ನನ್ನನ್ನು ಪೂಜೆಯಲ್ಲಿ ಹುಡುಕಬೇಡ. ನಿನ್ನ ನಡೆ, ನಿನ್ನ ನಡತೆ, ನಿನ್ನ ಪಶ್ಚಾತ್ತಾಪದಲ್ಲೇ ನಾನು ಇದ್ದೇನೆ. ಈ ಶಿವರಾತ್ರಿ ವಿಶೇಷ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, SK120 ಸ್ಟುಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಪಶ್ಚಾತ್ತಾಪವೇ ನಿಜವಾದ ಶಿವಭಕ್ತಿ. ಓಂ ನಮಃ ಶಿವಾಯ.